ಯಾರ ಹಣೆ ಬರಹ ಏನೋ ಯಾರು ಹೇಳಕ್ಕಾಗತ್ತಮ್ಮ. ಇವಳು ದನ ಕಾಯಕ್ಕೂ ಕೂಡ ಕೆಲ್ಸಕ್ ಬರಲ್ಲ. ಶಿವ ಶಿವ, ನೀವೇನು ಮಾತಾಡ್ತಿಲ್ಲ ಯಾಕ್ರಿ? ಹೌದಮ್ಮ, ಅಕ್ಷಯ್ಗೆ ಊಟನೇ ದಂಡ ಅನ್ಕೋತಿದ್ರೆ ಅಕ್ಷರ ಅಗತ್ಯನಾ? ಇವನಿಗೆ ಸಾವಿರ ಕೊಟ್ಟು ಕಾನ್ವೆಂಟ್ ಅಲ್ಲಿ ಓದಿಸ್ತಿದೀವಿ. ಇವನ್ ಬುಕ್ಸ್ ನ ಯಾವ್ದೇ ಕಾರಣಕ್ಕೂ ಮುಟ್ಬಾರ್ದು. ಅಕ್ಷಯಾಗೆ ಜ್ಞಾಪಕ ಶಕ್ತಿ ಜಾಸ್ತಿನಮ್ಮ. ಒಂದು ಸಾರಿ ಓದಿದ್ರೆ ಎಲ್ಲ ನೆನಪಿರುತ್ತೆ. ನೀನು ಹೇಗೂ ಅಕ್ಷಯನ ಸ್ಕೂಲ್ಗೆ ಸೇರಿಸೋದಕ್ಕೆ ಬಿಡಲ್ಲ. ನಿಮ್ ಸಂಪಾದನೆಯಿಂದ ಅಕ್ಷಯ್ಯಗೆ 10 ರೂಪಾಯಿನೂ ಖರ್ಚು ಮಾಡಲ್ಲ. ಕನಿಷ್ಠ ಈ ರೀತಿನಾದ್ರೂ ಓದ್ಕೊಳ್ಳಿ ಬಿಡು ಕಾವೇರಿ. ಇವಳು ನಿಮ್ ತಲೆ ಮೇಲೆ ಕೂರ್ಸ್ಕೊಂಡಿದ್ ಸಾಲ್ದೆ ನಮ್ಮಿಬ್ರ ತಲೆ ಮೇಲೆ ಕೂರ್ಸಿದ್ರಲ್ಲ ಯಾಕ್ರಿ? ಈ ಭಾರ ನೋರೋಕೆ ನನ್ ಕೈಲಾಗಲ್ಲ. ಅಕ್ಷಯ ಭಾರ ಅಲ್ಲಮ್ಮ, ಶಿವನ ತಲೆ ಮೇಲಿರೋ ಗಂಗಾಮಾತೆಯ ಹಾಗೆ. ನಾವು ತಲೆ ಮೇಲೆ ಇಟ್ಕೋಬೋದಮ್ಮ. ನೀವ್ ಇವಳಿಗೆ ಓವರ್ ಎಲಿವೇಶನ್ ಕೊಡ್ಬೇಡಿ. ಅಪ್ಪ ಅಮ್ಮ ಗೊತ್ತಿಲ್ದಿರೋ ಅನಾಥೆನ ಮಿತಿಲ್ ಇಟ್ಕೊಳ್ಳಿ. ಇವಳು ಭಾರನೆ ಹೊರತು ನಮಗೆ ಗೌರವ ಅಲ್ಲ. ಶಿವ ಶಿವ, ಈ ಚಿಕ್ಕ ಮಗುಗೆ ಪ್ರತಿ ಸಲ ನಿನ್ ಮಾತಿಂದ ಚುಚ್ತಿಯಲ್ಲ ಯಾಕಮ್ಮ? ಅಕ್ಷಯ ಬಾಮ್ಮ ಹೋಗೋಣ. ಬಾಮ್ಮ. ಲೇ ಬಂಟು ಇಲ್ಬಾ. ಏನಮ್ಮ? ಬೇಜಾರಲ್ಲಿ ಓದ್ಲು ಹೊರಗಡೆ ಇರೋ ಆರಾಮ್ ಕುರ್ಚಿ ಮೇಲೆ ಕೂತ್ಕೋತಾಳೆ. ಆ ಆರಾಮ್ ಕುರ್ಚಿ ಕೋಲ್ನ ಬೇಗ ಹೋಗಿ ತೆಗೆದ್ಬಿಡು. ಕೆಳಗ್ ಬಿದ್ದು ಸೊಂಟ ಮುರ್ಕೋತಾಳೆ, ಸರಿನಾ? ಸರಿನಮ್ಮ. ಬೇಗ ಬೇಗ ಹೋಗು ಹೋಗು. ಇಷ್ಟೊಂದು ರಿವೆಂಜ್ ಅಗತ್ಯನಾ ಕಾವೇರಿ? ಅಗತ್ಯನೇ. ಒಂದು ಚೆಂಡನ್ನ ಎಷ್ಟು ಬಲವಾಗಿ ನೆಲಕ್ಕೆ ಹೊಡಿತೀವೋ ಅಷ್ಟು ಮೇಲಕ್ಕೆ ಹೋಗುತ್ತೆ ಅಂತಾರೆ ಅಲ್ವಾ? ಕಾವೇರಿ ಮಾತು ಕೂಡ ಅಂಥದ್ದೇ ಅನ್ಕೊಮ್ಮ, ಸರಿನಾ? ಸರಿ ತಾತ, ಸ್ವಲ್ಪ ಹೋಗಿ ಕುರ್ಚಿಲ್ ಕೂತ್ಕೊಂತೀನಿ. ಸರಿನಮ್ಮ. ಅಪ್ಪ, ಅಮ್ಮ, 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 ಅಮ್ಮ. ಅಯ್ಯೋ 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 ನನ್ನ ಮಗ ಬಂಟು, ಬಂಟು. ಅಯ್ಯೋ ಅಯ್ಯೋ ಏನಾಯ್ತಪ್ಪ? ಇದಳು ಪುಟ. ಅಮ್ಮ. ಅಯ್ಯೋ ಬಂಟು, ನಿಂಗೇನು ಆಗಿಲ್ಲ? ಏನಾಯ್ತು? ಬಂಟು ಓಡ್ ಬಂದು ಇದ್ರ ಮೇಲೆ ಬಿದ್ದ. ನೀನ್ ಹೇಗ್ ಬಿದ್ಯೋ? ಇದು ನನ್ನ ಹಿಂದಿಯಿಂದ ಗುದ್ಬಿಡ್ತು. ತಾತ, ಇನ್ ನಾನ್ ಕಾಪಾಡಿರೋ ಮೇಕೆ. ನೀನ್ ಇಲ್ಲಿಗೆ ಹೇಗ್ ಬಂದೆ? ಹೌದು, ಈ ಕುರ್ಚಿಗೆ ಕೋಲಿತ್ತಲ್ಲ, ಏನಾಯ್ತು? ಯಾರು ತೆಗ್ದಿದ್ದು? ಏನು ನಮ್ಗೇನ್ ಗೊತ್ತು? ನಮ್ಮನ್ನ ಕೇಳ್ತಿದ್ದೀರಾ? ಕಾವೇರಿಗೆ ಈ ವಿಷಯದಲ್ಲಿ ಸಂಬಂಧ ಇಲ್ಲಮ್ಮ. ಬಂಟು ಕೂಡ ಏನು ಸಂಬಂಧ ಇಲ್ಲ. ಅಮ್ಮ ಅಕ್ಷಯ, ಇಲ್ಲಿ ನಿನ್ನ ಮೇಲೆ ಏನೋ ಕುತಂತ್ರ ನಡೀತಾ ಇದೆ. ನೀನು ಮೇಕೆಯನ್ನು ಕಾಪಾಡಿದ್ರೆ ಮೇಕೆ ನಿನ್ನ ಕಾಪಾಡ್ತು. ಹೌದಾ? ನೀನ್ ನನ್ಗೋಸ್ಕರ ಬಂದ್ಯಾ? ನೀನ್ ನನ್ ಜೊತೆ ಬರ್ತೀಯಾ? ತಾತ, ನನ್ ಜೊತೆ ಇಟ್ಕೋಬೋದಾ? ಆಗ್ಲಮ್ಮ,
ನಿಮ್ಮ ಮಧ್ಯ ಏನು ಸಂಬಂಧ ಇದೆಯೋ ರಾಮನಿಗೂ ಅಳಲ್ಗೂ ಇರೋ ಹಾಗೆ. ಇದನ್ ಮನೇಲಿ ಇಟ್ಕೊಳ್ಳೋಕೆ ನನ್ಗಿಷ್ಟ ಇಲ್ಲ. ಪ್ಲೀಸ್ ಆಂಟಿ. ಇದನ್ ನೀನು ಇಟ್ಕೋಬೇಕು ಅಂದ್ರೆ ಪ್ರತಿದಿನ ನಾನ್ ಹೇಳೋ ಕೆಲ್ಸನ ನೀನ್ ಮಾಡ್ಬೇಕು. ಸರಿ, ನೀವ್ ಹೇಳ್ದಾಗ ಮಾಡ್ತೀನಿ. ಇಲ್ ನೋಡು, ಮಾತು ತಪ್ಪಿದ್ರೆ ಅವಾಗಿರುತ್ತೆ ನಿನಗೆ. ನೀನ್ ನನ್ ಜೊತೆ ಬಾ. ನೀನ್ ಇನ್ಮೇಲಿಂದ ನಮ್ ಜೊತೆ ನಮ್ ಮನೇಲೇ ಇರ್ಬೋದು. ಮನೇಲಿ ನಾವ್ ಹೇಗೆ ಓಡಾಡ್ತೀವೋ ನೀನು ಕೂಡ ಹಾಗೆ ಓಡಾಡ್ಬೋದು, ಸರಿನಾ? ನಮ್ ಮನೇಲಿ ಯಾರ್ಯಾರು ಇರ್ತಾರೆ ಅಂದ್ರೆ ನಾರಾಯಣ್ ತಾತ, ಶಾಂತ ಅಜ್ಜಿ, ಕಾವೇರಿ ಆಂಟಿ, ಮಾಧವ್ ಅಂಕಲ್, ಬಂಟು ಫ್ರೆಂಡ್. ಇದೇ ನಮ್ ಫ್ಯಾಮಿಲಿ. ಇವಾಗ ನೀನು ಸೇರ್ಕೊಂಡೆ. ಮನೇಲಿ ಎಲ್ಲಾರ ಜೊತೆ ಹೇಗಿದ್ರು ಪರವಾಗಿಲ್ಲ. ಕಾವೇರಿ ಆಂಟಿ ಜೊತೆ ನಾವೆಷ್ಟು ಹುಷಾರಾಗಿರ್ಬೇಕು ಅಷ್ಟು ಹುಷಾರಾಗಿರ್ಬೇಕು. ಬೀದಿಲೆಲ್ರಿಗೂ ನಿನ್ ಪರಿಚಯ ಮಾಡಿಸ್ತೀನಿ. ನಿನಗೇನ್ ಬೇಕಾದ್ರೂ ನನ್ನನ್ ಕೇಳು. ನಿಂಗೆ ಯಾವಾಗ ಹಸ್ವಾದ್ರೂ ನನ್ನನ್ ಕೇಳು, ಸರಿನಾ? ಅದ್ ಸರಿ, ನೀನ್ ಯಾಕೆ ಒಂಟಿಯಾಗಿ ಓಡಾಡ್ತೀಯ? ನಿನ್ಗೆ ಅಪ್ಪ ಅಮ್ಮ ಯಾರೂ ಇಲ್ವಾ? ಏನು ಫೀಲ್ ಆಗ್ಬೇಡ ಬಿಡು. ನನ್ಗೂ ಅಪ್ಪ ಅಮ್ಮ ಇಲ್ಲ, ಎಲ್ಲಿದಾರೋ ಗೊತ್ತಿಲ್ಲ. ಅಪ್ಪ ಅಮ್ಮ ಇಲ್ಲ ಅಂದ್ರೆ ಯಾರಿಗಾದ್ರೂ ಬೇಜಾರಾಗತ್ತೆ. ಇನ್ಮೇಲಿಂದ ನಾನ್ ನಿನ್ ಜೊತೆ ಇರ್ತೀನಿ. ಹೌದು, ಎಲ್ರೂ ನಿನ್ನ ಮೇಕೆ ಮೇಕೆ ಅಂತ ಕರೆದ್ರೆ ಏನ್ ಚೆನ್ನಾಗಿರತ್ತೆ. ಇವಾಗ ನೀನು ನನ್ಗೆ ಒಳ್ಳೆ ಫ್ರೆಂಡ್ ಆಗಿರೋದಿಕ್ಕೆ ನಿನ್ಗೆ ಯಾವ್ದಾದ್ರೂ ಒಳ್ಳೆ ಹೆಸರು ಇಡ್ತೀನಿ. ಯಾವ್ದಾದ್ರೂ ದೇವ್ರ ಹೆಸರು ಇಡ್ಲಾ? ನನ್ಗೆ ಕನಕದುರ್ಗಮ್ಮನವ್ರು ಎಷ್ಟಿಷ್ಟನೋ ಈ ಜಗತ್ತನ್ನ ಆಳೋ ಶಿವಯ್ಯ ಅಂದ್ರೂ ಅಷ್ಟೇ ಇಷ್ಟ. ಅದಕ್ಕೆ ನಿನ್ಗೆ ರುದ್ರ ಅಂತ ಹೆಸರಿಡ್ತೀನಿ. ಇವತ್ತಿಂದ ನಿನ್ ಹೆಸರು ರುದ್ರ. ಹೇಗಿದೆ? ಪ್ರಿಯತಮ, ಈ ಜನ್ಮದ ಬಂಧ ಅಲ್ಲ ನಮ್ದು, ಜನ್ಮ ಜನ್ಮಗಳ ಬಂಧ. ನೀನು ನನ್ನ ನೆರಳಲ್ಲ, ಕತ್ಲಲ್ಲಿ ನಿನ್ನ ಬಿಡೋದಕ್ಕೆ. ನೀನು ನನ್ನ ಕನ್ಸಲ್ಲ, ಎಚ್ಚರ ಆಗ್ತಿದ್ದ ಹಾಗೇನೆ ಮಾಯ ಆಗೋದಕ್ಕೆ. ನೀನು ನನ್ನ ಉಸಿರಲ್ಲ, ಒಂದು ಸಲ ಒಳಗೆ ಹೋಗೋದಕ್ಕೆ, ಒಂದು ಸಲ ಹೊರಗೆ ಹೋಗೋದಕ್ಕೆ. ನೀನು ನನ್ನ ಹೃದಯ. ಯಾವಾಗ್ಲೂ ನನ್ನಲ್ಲೇ ಇರ್ತೀಯ, ಯಾವಾಗ್ಲೂ ನನ್ನ ಜೊತೆನೇ ಇರ್ತೀಯ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು.
ನನಗೋಸ್ಕರ ಹೀಗೆ ಬರೆಯೋದು ನನ್ನ ಹೆಂಡತಿ ಮಾತ್ರನೇ. ಇನ್ಯಾರಿಗೂ ಅಷ್ಟು ಸಲಿಗೆ ಇಲ್ಲ, ಅಷ್ಟು ಧೈರ್ಯನೂ ಇಲ್ಲ. ನನ್ನ ಮೇಲೆ ಮನಸ್ಸು ತುಂಬ ಅಷ್ಟು ಪ್ರೀತಿನಿಟ್ಕೊಂಡು ನನ್ನ ಮುಂದೆ ಮಾತ್ರ ಕೋಪದಲ್ಲೇ ಯಾಕಿರ್ತಾಳೆ? ಏನ್ ಬೇಕು ಸರ್? ಏನಿದು? ಫೈಲ್ ಕಾಣಿಸ್ತಾ ಇದೆ ಅಲ್ವಾ? ನನ್ನ ಕೇಳ್ತಾ ಇದ್ದೀರಲ್ಲ? ನಾನು ಕೇಳ್ತಿರೋದು ಇದರಲ್ಲಿ ಏನಿದೆ ಅಂತ. ಏನಿರತ್ತೆ? ಪ್ರಾಜೆಕ್ಟ್ಸ್ಗೆ ಸಂಬಂಧಿಸಿದ ಪೇಪರ್ಸ್ ಇರತ್ತೆ, ಮೆಟೀರಿಯಲ್ ಡೆಲಿವರಿ ಸಂಬಂಧಿಸಿದ ಅಕೌಂಟ್ಸ್ ಇರತ್ತೆ, ಅಷ್ಟೇ ಅಲ್ವಾ? ಅದಲ್ಲ. ಮತ್ತೆ ಐ ಲವ್ ಯು. ಐ ಮೀನ್ ಐ ಲವ್ ಯು ಅಂತ ಬರ್ತಿದೆ. ಐದು ವರ್ಷ ದೂರ ಆಗಿ ಇವಾಗ ನನ್ನ ಆಫೀಸ್ಗೆ ಸೇರಿ ಒಂದು ದಿನ ಕೂಡ ಆಗ್ದೇನೆ ನನಗೆ ಹತ್ರ ಆಗಬೇಕು ಅಂತ ಅನ್ಕೋತಿದ್ಯಾ? ಇಷ್ಟು ವರ್ಷ ಏನಾಗಿತ್ತು ಈ ಪ್ರೀತಿಗೆ? ಎಕ್ಸ್ಕ್ಯೂಸ್ ಮೀ, ಇದನ್ನ ನಾನ್ ಬರ್ದಿಲ್ಲ. ನನ್ನ ಪ್ರೀತಿ ಈ ಥರ ಫೈಲಲ್ಲಿರೋ ಪೇಪರ್ ಮೇಲೆ ಬರೆಯೋ ಮಟ್ಟಕ್ಕೆ ಬಂದಿಲ್ಲ. ಆದರೂ 5 ವರ್ಷ ನಿಮಗೆ ದೂರವಾಗಿ ಬದುಕ್ತೋಳು ನಿಮ್ಮನ್ನ ಎದುರುಗಡೆ ಹೀಗೆ ನೋಡ್ತಾ ಒಂದೇ ದಿನಕ್ಕೆ ಸಂಯಮನ ಕಳ್ಕೊಳ್ಳೋ ಅಷ್ಟು ಚೀಪ್ ಮೆಂಟಾಲಿಟಿ ಇಲ್ಲ. ತಪ್ಪು ಸರಿನಾ ತಿಳ್ಕೊಳ್ದೇನೆ ಒಂದು ಹೆಣ್ಣಿನ ಹತ್ರ ಬಂದು ಹೀಗೆ ಪ್ರಶ್ನಿಸಬೇಡಿ, ಆರೋಪಿಸ್ಬೇಡಿ. ಎಲ್ಲ ಸಮಯದಲ್ಲೂ ಎಲ್ಲ ಆರೋಪಗಳನ್ನ ತಡ್ಕೊಳ್ಳೋದು ಕಷ್ಟ. ಆರೋಪ ಮಾಡೋದು ಇಡೀ ಕುಟುಂಬಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ. ದಯವಿಟ್ಟು ಹಳೆ ವಿಷಯಗಳನ್ನೆಲ್ಲ ತಗೋಬರ್ಬೇಡ. ನಿಮ್ಮ ಮಾತುಗಳಿಂದ ಹಳೆದನ್ನ ನೀವೇ ನೆನಪು ಮಾಡ್ತಿದ್ದೀರಾ. ನಿಮಗೆ ಐ ಲವ್ ಯು ಅಂತ ಬರಿಬೇಕಾಗಿರೋ ಅವಶ್ಯಕತೆ ನನಗಿಲ್ಲ. ನೀನಲ್ಲ ಅಂದ್ರೆ ಇನ್ಯಾರು ಬರೀತಾರೆ? ನಾನು ನಿಮ್ಮ ಹೆಂಡತಿ ಅಲ್ಲ, ಎಂಪ್ಲಾಯಿ. ನೀನು ನೀನು ಅಂತ ಮಾತಾಡಬೇಡಿ. ಸಾರಿ, ಮತ್ತಾರಾಗಿರ್ತಾರೆ? ನಾನು ತಿಳ್ಕೊತೀನಿ. ನೀವು ನಿಮ್ಮ ಕ್ಯಾಬಿನಿಗೆ ಹೋಗ್ಬೋದು. ಅವನಿ ಬೈತಿದ್ದಾಳೆ, ಆದ್ರೆ ಅದನ್ನ ಬರ್ದಿದ್ದು ಖಂಡಿತವಾಗ್ಲೂ ಅವನಿನೇ. ಅವನಿಗೆ ನನ್ನ ಮೇಲೆ ಪ್ರೀತಿ ಇದೆ. ಓಕೆ, ನಾನು ಇವಾಗಲೇ ಬರ್ತೀನಿ, ಆಯ್ತಾ? ಓಕೆ. ಏನ್ ಬೇಕು? ಅವ್ರೇನಂದ್ರು? ಅವ್ರು ಯಾರು? ಅದೇ ಶ್ರೀಕರ್ ಸರ್. ಏನಂತಾರೆ? ಈ ಫೈಲ್ ಹಿಡ್ಕೊಂಡು ನಿಮ್ಮ ಹತ್ರ ಬಂದು ಮಾತಾಡ್ತಿದ್ರು ಅಲ್ವಾ? ಏನ್ ಮಾತಾಡಿದ್ರು? ಇದ್ರಲ್ಲಿ ಯಾರೋ ಈ ಪೇಪರ್ ಇಟ್ಟು ಶ್ರೀಕರ್ ಅವ್ರಿಗೆ ಪ್ರಪೋಸ್ ಮಾಡಿದ್ರಂತೆ. ಆ ವಿಷಯದ ಬಗ್ಗೆನೇ ಕೇಳಿದ್ರು. ನಾವು ತುಂಬಾ ದಿನದಿಂದ ಈ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀವಿ. ನಮ್ಮನ್ ಕೇಳ್ದೇನೆ ನಿನ್ನೆ ಬಂದಿರೋಳು ನೀನು. ನಿನ್ನೆ ಯಾಕೆ ಕೇಳಿದ್ರು? ಅಂದ್ರೆ ಈ ಲೆಟರ್ ಬರ್ತಿತ್ತು. ಇದು ಲೆಟರ್ ಅಲ್ಲ, ನನ್ನ ಮನಸ್ಸು, ನನ್ನ ಹೃದಯ. ನನ್ನ ಶ್ರೀಕರ್ ಸರ್ಗೆ ನನ್ನ ಮೊದಲನೇ ಲವ್ ಲೆಟರ್ ಬರ್ತಿದ್ದು ನಾನೇ. ಈ ಲೆಟರ್ ನೋಡಿ ಖಂಡಿತವಾಗ್ಲೂ ಫಿದಾ ಆಗಿರ್ತಾರಲ್ವಾ? ಈ ರೀತಿ ಬರೆಯೋದು ತಪ್ಪು. ತಪ್ಪೇನಿದೆ? ಅವ್ರ ಬಗ್ಗೆ ನಿನಗೆ ಪೂರ್ತಿಯಾಗಿ ಗೊತ್ತಾ?
ಗೊತ್ತು. ಏನ್ ಗೊತ್ತು? ಹ್ಯಾಂಡ್ಸಮ್ ಆಗಿದ್ದಾರೆ, ಯಾವ ಥರ ಬ್ಯಾಡ್ ಹ್ಯಾಬಿಟ್ಸು ಇಲ್ಲ, ಹೆಣ್ಮಕ್ಳನ್ನ ಇಂಪ್ರೆಸ್ ಮಾಡೋ ರೂಪ, ಅವ್ರನ್ನ ಲವ್ ಮಾಡೋದಕ್ಕೆ ಇನ್ನೇನ್ ಬೇಕು? ನಾನ್ ಕೇಳಿದ್ದು ಶ್ರೀಕರ್ ಅವರ ಪರ್ಸನಲ್ ಲೈಫ್ ಬಗ್ಗೆ ಗೊತ್ತಾ ಅಂತ ಕೇಳ್ತಾ ಇದ್ದೀನಿ. ಗೊತ್ತು, ಅವ್ರಿಗೆ ಮದ್ವೆ ಆಗಿದೆ ಅಂತಾನೂ ಗೊತ್ತು, ಕೆಲವು ವರ್ಷದಿಂದ ಹೆಂಡತಿಯಿಂದ ದೂರ ಆಗಿದ್ದಾರೆ ಅಂತಾನೂ ಗೊತ್ತು. ಮತ್ತೆ ಅವರಿಬ್ರು ಒಂದಾಗ್ತಾರೋ ನಂಬಿಕೆ ನನ್ಗಂತೂ ಇಲ್ಲ. ಅದಕ್ಕೆ ನನ್ನ ಲೈನಿಗೆ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಶ್ರೀಕರ್ ಅವ್ರಿಗೆ ಅವ್ರ ಹೆಂಡತಿ ಜೊತೆ ಡೈವರ್ಸ್ ಕೂಡ ಆಗಿಲ್ಲ ಅನ್ಕೋತೀನಿ. ಅದೆಲ್ಲ ನನಗೆ ಬೇಕಾಗಿಲ್ಲ. ಮದುವೆ ಆಗಿರೋರ್ನ ಪ್ರೀತಿಸಬಾರ್ದು ರೂಲ್ ಇದೆಯಾ? ಪುರಾಣದಲ್ಲಿ ದೊಡ್ಡ ಕಥೆನೇ ಇದೆ. ರಾಮಾಯಣದಲ್ಲಿ ರಾಮನ್ ಮೇಲೆ ಶೂರ್ಪಣಖಿ ಆಸೆ ಪಟ್ಲು. ಅವಾಗೇನಾಯ್ತು? ಲಕ್ಷ್ಮಣನ ಹತ್ರ ಕಿವಿ ಮೂಗು ಕತ್ತರಿಸ್ಕೊಂಡ್ಲು. ಅದು ನೆನ್ಪಿದ್ಯಾ? ಮದುವೆ ಆಗಿರೋನ್ ಮೇಲೆ ಆಸೆ ಪಟ್ರೆ ಹಾಗೇ ಇರತ್ತೆ. ಅದು ತ್ರೇತಾಯುಗ, ಇದು ಕಲಿಯುಗ. ಯಾವ ಯುಗ ಆದ್ರೂ ನೀತಿ ಒಂದೇನೆ. ಆ ಥರ ಯೋಚನೆನ ಬಿಟ್ಬಿಡು. ನಾಳೆ ದಿನ ಶ್ರೀಕರ್ ಅವ್ರ ಹೆಂಡತಿ ಬಂದ್ರೆ ಅವರಿಬ್ರು ಒಂದಾಗ್ಬೋದು ಅಲ್ವಾ? ಬರ್ತಾಳೆ ಅಂತ ನಿನ್ಗೇನು ಅಷ್ಟೊಂದು ನಂಬಿಕೆ? ಆದ್ರೂ ಸರ್ಗೆ ನಾನ್ ಲೈನ್ ಹೊಡೆದ್ರೆ ಮಧ್ಯದಲ್ಲಿ ನಿನ್ಗೇನ್ ಪ್ರಾಬ್ಲಮ್? ಅವಳು ಬಂದು ಇವಾಗ ನಾನು ಕೇಳಿದ ಹಾಗೆ ಕೇಳಿದ್ರೆ ಏನು ಉತ್ತರ ಕೊಡ್ತೀಯಾ? ಅವಳು ಬಂದಾಗ ನೋಡ್ಕೊಳ್ಳೋಣ ಬಿಡು. ಅವಳಿಗೇನು ಉತ್ತರ ಕೊಡಬೇಕೋ ನಾನು ನೋಡ್ಕೋತೀನಿ. ಅಲ್ಲಿವರೆಗೂ ಈ ಥರ 10 ಲವ್ ಲೆಟರ್ಗಳನ್ನ ಕಳಿಸ್ತಾನೆ ಇರ್ತೀನಿ, ಲೈನ್ ಹೊಡಿತಾನೆ ಇರ್ತೀನಿ. ನೀನ್ ಮಧ್ಯದಲ್ಲಿ ತಲೆ ಹಾಕಕ್ ಬರ್ಬೇಡ, ಅಂಡರ್ಸ್ಟುಡ್? ಏನೇ ಜಾಸ್ತಿ ಮಾತಾಡ್ತಾ ಇದೀಯಾ? ಹೇಳ್ತಿದ್ರೆ ಅರ್ಥ ಆಗಲ್ವಾ ನಿನಗೆ? ನಿನ್ನ ಏನು ಹಾಗೆ ನೋಡ್ತಿದ್ಯಾ? ಹೇಳಿದ ಅರ್ಥ ಆಯ್ತಲ್ವಾ? ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ನಮ್ಮ ತಂಟೆಗೆ ಬರಬೇಡಿ. ಈ ಫೈಲ್ ತಗೊಂಡು ಹೋಗಿ ಸರ್ಗೆ ಕೊಡಿ. ನನ್ನ ಭಾವ ಈಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾನೆ. ಈ ಶಿರೀಷಾಯಿಂದ ನನ್ನ ಭಾವನ್ನ ತುಂಬಾ ಹುಷಾರಾಗಿ ಕಾಪಾಡ್ಕೋಬೇಕು. ಯಾರು ಗೊತ್ತಾಯ್ತಾ? ಕೇಳ್ದೆ, ಎಲ್ಲರೂ ಗೊತ್ತಿಲ್ಲ ಅಂತಿದ್ದಾರೆ. ಹುಡುಗಿರು ನಾವಲ್ಲ ಅಂತ ಇದ್ದಾರೆ. ನೀನ್ ಬರ್ದಿಲ್ಲ ಅಂತಿದ್ಯಾ, ಅವರೇನೋ ಅಲ್ಲ ಅಂತಿದ್ದಾರೆ. ನೋಡೋಣ ಏನ್ ನಡೆಯುತ್ತೆ ಅಂತ. ಈ ಸಿಗ್ನಲ್ಗೆ ಏನ್ ರೋಗ ಬಂದಿದೆ? ಯಾಕೆ ಕನೆಕ್ಟ್ ಆಗ್ತಿಲ್ಲ? ಕೃಷ್ಣನ್ ಜೊತೆ ಎಣ್ಣೆ ಹೊಡಿಬೇಕು. ಅದೇನೋ ಕಣ್ಣು ಕಾಣಿಸ್ದೇ ಇದ್ರು ಎಣ್ಣೆ ಹೊಡೆಯೋ ಸಮಯಕ್ಕೆ ಬಾಮೈದ ಇರೋ ಜಾಗಕ್ಕೆ ಎಷ್ಟು ಚೆನ್ನಾಗಿ ಹೋಗ್ಬಿಡ್ತಿದ್ದೆ. ಅವನು ಕೂಡ ನಮ್ಮ ಭಾವ ಈ ಸಮಯಕ್ಕೆ ಎಣ್ಣೆ ತಗೊಂಡು ಬರಬೇಕು ಅಂತ ಕಾಯ್ತಾ ಇರ್ತಾನೆ. ಬರ್ತೀನಿ ಬಾಮೈದ, ಬರ್ತಾ ಇದ್ದೀನಿ. ಮನ್ಸಲ್ಲಿ ಬೇಕಾದಷ್ಟು ಫ್ರಸ್ಟ್ರೇಷನ್ ಇದೆ, ಇವತ್ತದೆಲ್ಲ ಕಕ್ಕ ಬಿಡ್ಬೇಕು. ಸಾರಾಗಿ ಸೀಸೆಯಲಿ ನಾನು ಬಂದಿದ್ದ ತಡ ಆಯ್ತಾ?
ನಾವು ಮೊದ್ಲಿಂದನೂ ಅನ್ಕೊಂಡಿದ್ದೆ ಅಲ್ವಾ, ಸಿಟಿ ನಿದ್ದೆ ಮಾಡ್ತಿರೋ ಸಮಯದಲ್ಲಿ ನಾವು ಸೇರ್ಬೇಕು, 4 ಪೆಗ್ ಹಾಕ್ಬೇಕು ಅಂತ. ಮನೆಯವ್ರಿಗೆ ಅನುಮಾನ ಬರ್ದಿರೋ ಹಾಗೆ ಒಳ್ಳೆಯವ್ರ ತರ ನಾಟಕ ಮಾಡ್ಬೇಕು ಅಂತ.